ಅಂದು ಮನಸ್ಸು ಮಾಡಿದ್ರೆ ಡಿಸಿಎಂ ಆಗಬಹುದಿತ್ತು. ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಎಂದು ಆಫರ್ ಕೂಡ ಬಂದಿತ್ತು. ಪಕ್ಷದ ನಿಷ್ಠೆಗಾಗಿ ಜೈಲುವಾಸ ಆಯ್ಕೆ ಮಾಡಿಕೊಂಡೆ ಅಂತ ಡಿಸಿಎಂ ಅವರು ಹೇಳಿದ್ದಾರೆ. ಅಂದು ಮನಸ್ಸು ಮಾಡಿದ್ರೆ ಡಿಸಿಎಂ ಆಗಬಹುದಿತ್ತು. ನನಗೆ ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅಂತ ಆಫರ್ ಕೂಡ ಬಂದಿತ್ತು. ಈ ರೀತಿಯಾಗಿ ಡಿಕೆಶಿ ಅವರೊಂದು ಬಾಂಬ್ ಅನ್ನ ಸಿಡಿಸಿದ್ದಾರೆ. ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಎಂದು ಆಫರ್ ಬಂದಿತ್ತು. ಪಕ್ಷದ ನಿಷ್ಠೆಗಾಗಿ ಜೈಲುವಾಸ ಆಯ್ಕೆ ಮಾಡಿಕೊಂಡೆ. ಸಮ್ಮಿಶ್ರ ಸರ್ಕಾರದಲ್ಲಿ 10 ಶಾಸಕರು ರಾಜೀನಾಮೆ ನೀಡಲು ಹೊರಟಿದ್ರು. ನನಗೆ ಒಬ್ಬ ಆದಾಯ ತೆರಿಗೆ ಆಡಿಟರ್ ಫೋನ್ನಿಂದ ಕರೆ ಕೂಡ ಬಂದಿತ್ತು. ನೀವು ಡಿಸಿಎಂ ಆಗುವಿರಾ ಅಥವಾ ಜೈಲಿಗೆ ಹೋಗುವಿರಾ ಅನ್ನುವಂಥ ಕರೆ ಬಂದಿತ್ತು. ಆಗ ನಾನು ನನಗೆ ಇಷ್ಟೆಲ್ಲ ಸ್ಥಾನ ನೀಡುವ ಪಕ್ಷವನ್ನ ಬಿಡೋದಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ರೆ, ಬೇಕಾದ್ರೆ ಜೈಲಿಗೆ ಹೋಗ್ತೇನೆ ಅನ್ನುವಂಥ ಮಾತನ್ನ ಹೇಳಿದ್ರೆ ಅಂತ ಡಿಸಿಎಂ ಅವರು ಹೇಳಿರುವಂಥದ್ದು. ಅಂದು ಮನಸ್ಸು ಮಾಡಿದ್ರೆ ಡಿಸಿಎಂ ಆಗ್ಬೋದಿತ್ತು ನನಗೆ, ಆದ್ರೆ ಪಕ್ಷದೊಂದು ನಿಷ್ಠೆಗೋಸ್ಕರ ನಾನು ಏನು ಜೈಲು ವಾಸವನ್ನ ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಎಂದು ಆಫರ್ ಕೂಡ ಬಂದಿತ್ತು ನನಗೆ ಅನ್ನುವಂತ ಮಾತನ್ನ ಡಿಸಿಎಂ ಅವರು ಹೇಳಿದ್ದಾರೆ. ಪಕ್ಷದ ನಿಷ್ಠೆಗಾಗಿ ಜೈಲು ವಾಸವನ್ನ ನಾನು ಆಯ್ಕೆ ಮಾಡಿಕೊಂಡೆ. ಸಮ್ಮಿಶ್ರ ಸರ್ಕಾರ ಇರುವಾಗ 10 ಶಾಸಕರು ಅಲ್ಲಿ ರಾಜೀನಾಮೆಯನ್ನ ನೀಡಿದ್ರು. ನನಗೆ ಒಬ್ಬ ಆದಾಯ ತೆರಿಗೆ ಆಡಿಟರ್ ಫೋನ್ ಮಾಡಿ ಈ ಒಂದು ವಿಷಯವನ್ನ ಹೇಳಿದ್ದ. ನೀವು ಡಿಸಿಎಂ ಆಗ್ತೀರಾ ಅಥವಾ ಜೈಲಿಗೆ ಹೋಗ್ತೀರಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನಾನು ಏನು ಜೈಲು ವಾಸಕ್ಕೆ ಹೋಗ್ತೇನೆ, ಜೈಲಿಗೆ ಹೋಗ್ತೀನಿ ಅನ್ನುವಂತ ಮಾತನ್ನ ಹೇಳಿದ್ದೆ ಅಂತ ಇದೀಗ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸಮಾರಂಭವೊಂದರಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಈ ಒಂದು ಹೇಳಿಕೆಯನ್ನ ನೀಡಿದ್ದಾರೆ. ಸಿದ್ಧಾಂತ ಇಲ್ಲಿಂದ ಡಿಜಿ ಇದ್ದ ಇಲ್ಲಿ, ಅವನು ಮಾತಾಡ್ದ, ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲೊಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು, ಮಂತ್ರಿ ಮಾಡಿದರು, ಬಂಗಾರಪ್ಪ ನನಗೆ ಸಹಕಾರ ಮಾಡಿದರು, ಇಲ್ಲಿವರೆಗೂ ಬೆಳ್ಕೊಂಡು ಬಂದಿದ್ದೀನಿ. ನಾನು ಪ್ರಿಫರ್ ಎ ಜೈಲ್ ದೆನ್ ಬಿಕಮಿಂಗ್ ಎ ಡೆಪ್ಟಿ ಚೀಫ್ ಮಿನಿಸ್ಟರ್ ಅಂತ ಹೇಳಿ ಸೊ ಅವತ್ತು ಆಗ್ಬೋದಾಗಿತ್ತು. ಇನ್ನೇನೇನು ಆಗ್ತಿತ್ತೋ ರಾಜಕೀಯ ಗೊತ್ತಿಲ್ಲ. ನಾನು ನನ್ನಂದಂಥ ಪಕ್ಷದ ಕಾರ್ಯಕರ್ತರು, ಸಿದ್ಧಾಂತ, ಬೆಳೆದಂಥ ಹಾದಿ, ಇವೆಲ್ಲ ಕೂಡ ನೀವು ಹೇಳ್ದಂಗೆ ಜಾತ್ಯತೀತ ತತ್ವ, ಇವನ್ನೆಲ್ಲ ಕೂಡ ಇವತ್ತು ಮಾಡ್ಕೊಂಡು ಬಂತು. ಇಲ್ಲಿಂದ ಒಬ್ಬ ಡಿಜಿ ಇದ್ದ ಇಲ್ಲಿ, ಅವನು ಮಾತಾಡ್ದ, ಹೇಳ್ತಾ ಇದ್ದಾರೆ ಡೆಲ್ಲಿಯಿಂದ ಇನ್ನೊಂದು ಫೋನಲ್ಲಿದ್ದಾನೆ, ನೀವು ಡೆಪ್ಟಿ CM ಆಯ್ತೀರಾ ಇಲ್ಲ ಜೈಲಿಗೆ ಹೋಗ್ತೀರಾ, ಎರಡರಲ್ಲೊಂದು ಆಯ್ಕೆ ಮಾಡಬೇಕು, ಅವ್ನು ವಾಪಸ್ ಕಳಿಸಿರೋ ಅಂತೇಳಿ. ಸೊ ನಾನು ನನ್ನ ತಮ್ಮ ಇದ್ದು ಏನು ಮಾಡ್ತೀರಿ, ಪಕ್ಷದ ನಿಷ್ಠೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ರಾಜೀವ್ ಗಾಂಧಿ ಅವರು ನನ್ನನ್ನು ಒಂದು ಅಸೆಂಬ್ಲಿ ಟಿಕೆಟ್ ಕೊಟ್ಟಿದ್ದರು, ಮಂತ್ರಿ ಮಾಡಿದರು,